ತಾಲೂಕಲ್ಲಿ ಎರಡು ಭಾಗದಲ್ಲಿ ಹೊಸದಾಗಿ ರೋಡ್ಗಳ ಡಾಂಬಾರೀಕರಣ ಗುದ್ಲಿ ಪೂಜೆ ಮಾಡಿದ್ವಿ. ಒಂದು ವಿಶೇಷವಾಗಿ ನಮ್ಮ ದೇವಲಾಪುರದಿಂದ ದೇವನಗುಂದಿ ಗ್ರಾಮಕ್ಕೆ ಹೋಗೋಂಥ ರಸ್ತೆ ಸುಮಾರು ಒಂದು 10-15 ವರ್ಷದಿಂದ ಡಾಂಬಾರ್ ಹಾಕಿರಲಿಲ್ಲ. ಇವತ್ತು ಅದಕ್ಕೆ ಡಾಂಬಾರ್ ಮಾಡಿಕೊಂಡು ಸುಮಾರು 1 ಕಿಲೋಮೀಟರ್ 600 ಮೀಟರ್ 1.6 ಕಿಲೋಮೀಟರ್ ಅಷ್ಟು ಇವತ್ತು ರಸ್ತೆ ಡಾಂಬಾರೀಕರಣ. ಮತ್ತು ಅದರ ಜೊತೆಗೆ ವಿಶೇಷವಾಗಿ ಇವತ್ತೇನು ನಮ್ಮ ಕೊರಳೂರು, ಮಲ್ಸಂದ್ರ ಈ ಭಾಗ, ಹೊಸಕೋಟೆ ನಗರಕ್ಕೆ ಹೊಂದಿಕೊಂಡಂಥ ಪ್ರದೇಶಗಳೆಲ್ಲ ಏನಿವೆ ವೇಗವಾಗಿ ಅಭಿವೃದ್ಧಿ ಆಗ್ತಾರಂಥ ಒಂದು ನಿಟ್ಟಿನಲ್ಲಿ ಇಲ್ಲಿಂದ ಹಿಡಿದು ಕಾಡುಗೋಡಿಗೆ ಒಂದು ಸಂಪರ್ಕ ರಸ್ತೆ ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು 60 ಅಡಿ ಅಗಲ ರಸ್ತೆ ನಮ್ಮ ಇಲ್ಲಿ ಮಲ್ಸಂದ್ರ ಗ್ರಾಮದಿಂದ ಹಿಡಿದು ಕಾಡುಗೋಡಿ ಗಡಿ ಅಂದರೆ ಮಾದೇವಪುರ ಕ್ಷೇತ್ರ ಏನು ಬರುತ್ತೆ ಅಲ್ಲಿ ಗಡಿವರೆಗೂ ಸಂಪರ್ಕ ರಸ್ತೆ 60 ಅಡಿ ಮಾಡಿದ್ರೆ ಇಲ್ಲಿ ಟ್ರಾಫಿಕ್ ಮೂವ್ಮೆಂಟ್ಗೂ ಮತ್ತು ಆ ಕಡೆಯಿಂದ ಈ ಕಡೆ ಬರೋರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಸುಮಾರು ಒಂದು 3-4 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಮಲ್ಸಂದ್ರದಿಂದ ಕಾಡುಗೋಡಿಗೆ ಸಂಪರ್ಕ ರಸ್ತೆನ ಡಾಂಬಾರೀಕರಣ ಕಾರ್ಯಕ್ರಮಕ್ಕೂ ಕೂಡ ಇವತ್ತು ನಾವು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಹೊಸದಾಗಿ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಟೌನ್ ಬ್ಯಾಂಕ್ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಅತಿ ಹೆಚ್ಚಾಗಿ 8 ಮತ ಸದಸ್ಯರನ್ನು ಪಡ್ಕೊಂಡು ಜಯಬೇರಿ ಬಾರಿಸಿದೆ. ಈ ವಿಚಾರ ಇವತ್ತು ಸುಮಾರು ಒಂದು 10 ವರ್ಷದ ನಂತರ ಸುಮಾರು 8 ಸದಸ್ಯರುಗಳು ಇವತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದ್ದು ಇವತ್ತು ಟೌನ್ ಕೋಆಪರೇಟಿವ್ ಬ್ಯಾಂಕ್ಗೆ ಹೊಸಕೋಟೆ ನಗರದ ಪ್ರಖ್ಯಾತಿಯಾಗಿರ್ತಕ್ಕಂಥ ಟೌನ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಆಯ್ಕೆಯಾಗಿದ್ದಾರೆ. 13 ಜನ ಸ್ಪರ್ಧೆ ಮಾಡಿದರು, 5 ಜನ ಅಲ್ಪಮತಗಳಲ್ಲಿ ಪರಾಜಿತರಾಗವ್ರೆ, 8 ಜನ ಇವತ್ತು ಜಯಬೇರಿ ಬಾರಿಸಿದ್ದಾರೆ. ಬುಧವಾರದ ದಿನ ಇವತ್ತು ಮತ ಎಣಿಕೆ ಆಗಾಗಿದೆ. ಅಧ್ಯಕ್ಷರ ಚುನಾವಣೆ ಇದೆ. ಅಧ್ಯಕ್ಷರ ಚುನಾವಣೆಯನ್ನು ಆಯ್ಕೆ ಮಾಡಿ ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರು ನಗರದಲ್ಲಿ ಉತ್ತಮವಾದಂಥ ಸೇವೆ ಮಾಡೋರನ್ನ ಇವತ್ತು ಆಯ್ಕೆ ಮಾಡ್ತೀವಿ. ಸುಮಾರು 19,000 ಜನ ಸದಸ್ಯರಿರ್ತಕ್ಕಂಥ ಟೌನ್ ಕೋಆಪರೇಟಿವ್ ಬ್ಯಾಂಕು, 4 ಶಾಖೆಗಳು ಚಿಂತಾಮಣಿಯಲ್ಲಿ, ಮಾಲೂರಲ್ಲಿ ಮತ್ತು ಈ ಭಾಗದಲ್ಲಿ ನಮ್ಮ ಕಾಡುಗೋಡಿಯಲ್ಲಿ, ಶೀಗಳ್ಳಿಯಲ್ಲಿ ಕೂಡ ಬ್ರಾಂಚ್ ಇದೆ. ಹೊಸಕೋಟೆ ನಗರದಲ್ಲಿ ಮೇನ್ ರೋಡ್, ನಮ್ಮ KR ರೋಡಲ್ಲಿ ಮಾರ್ಕೆಟಲ್ಲಿ ಒಂದು ದೊಡ್ಡ ವಹಿವಾಟು ವ್ಯಾಪಾರ ಇರತಕ್ಕಂಥ ಒಂದು ಬ್ಯಾಂಕು, ಪ್ರಖ್ಯಾತಿಯಾಗಿದ್ದಂಥ ಬ್ಯಾಂಕು. ಅದಕ್ಕೊಳ್ಳೆ ಆಡಳಿತ ಮಂಡಳಿನ ನಾವು ಕೊಡೋಂಥ ಕೆಲಸ ಮಾಡ್ತೀವಿ. ಇವತ್ತು ಅಧಿವೇಶನದಲ್ಲಿ ನಾವು ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಕೊಂಡು ಹೊಸಕೋಟೆಗೆ ಮೆಟ್ರೋ KR ಪುರಂ ಮಾರ್ಗವಾಗಿ ನಮಗೆ ಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. KR ಪುರಮಿಂದ ನಮಗೆ ಇವತ್ತೇನು ಮೇಡಹಳ್ಳಿ ಆಗಿರ್ಬೋದು, ಈ ಮಾರ್ಗವಾಗಿ ಬರೋಂಥದ್ದು ಆವಲಹಳ್ಳಿ, ಮೇಡಹಳ್ಳಿ, ಈ ಬೂದಗೆರೆ ಈ ಮಾರ್ಗವಾಗಿ ಬಂದು ನಮಗೆ ಹೊಸಕೋಟೆಗೆ ಸಂಪರ್ಕಕ್ಕೆ ನಾವು ಕೇಳಿದ್ವಿ. PFR ರೆಡಿಯಾಗಿದೆ, ಅದಕ್ಕೆ ಅವಕಾಶ ಇದೆ ಅಂತ ಆಗಿದೆ. DPR ಇವಾಗ ರೆಡಿ ಮಾಡ್ತಾರೆ. 100ಕ್ಕೆ 100 ನಮ್ಗೆ ವಿಶ್ವಾಸ ಇದೆ. ನಮ್ಮ ಸರ್ಕಾರದ ಅವಧಿ ಒಳಗಡೆನೇ ನಾವು ನಮ್ಮ ಹೊಸಕೋಟೆ ನಗರಕ್ಕೂ ಕೂಡ ಮೆಟ್ರೋನ ಒಂದು ಫೌಂಡೇಶನ್ಗಳನ್ನ ಹಾಕಿ ಇಲ್ಲಿ ತರಂಥ ಕೆಲಸ ಮಾಡ್ತೀವಿ ಅಂತ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಮುಖ್ಯಮಂತ್ರಿಗಳು ಮಾಡೋಂಥದ್ದು ಅದು ಹೈಕಮಾಂಡಿಗೆ ಸೇರಿದಂಥದ್ದು. ಹೈಕಮಾಂಡ್ ಇವತ್ತೇನು ಆದೇಶ ಕೊಡ್ತೋ ಆ ಹೈಕಮಾಂಡ್ ಆದೇಶ ಪಾಲನೆ ಮಾಡ್ತೀವಂತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಮಗೆ ಏನು ಸೋನಿಯಾ ಗಾಂಧೀಜಿಯವರಾಗಿರ್ಬೋದು, ರಾಹುಲ್ ಗಾಂಧೀಜಿಯವರಾಗಿರ್ಬೋದು, ಪ್ರಿಯಾಂಕಾ ಗಾಂಧೀಜಿಯವರು ಅವರಾಗಿರ್ಬೋದು, ಮತ್ತು ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರೇನು ಡೈರೆಕ್ಷನ್ ಕೊಟ್ಟು ಇವತ್ತು ಯಾರು ರಾಜ್ಯದ ಚುಕ್ಕಾಣಿ ನಡಿಬೇಕಂತೇಳಿ ಅವರ ಆದೇಶ ಏನು ಮಾಡ್ತಾರೆ, ಆ ಆದೇಶಕ್ಕೆ ಯಾವುದೇ ಒಂದು ಚಕಾರ ಇಲ್ಲದೆ 140 ಸದಸ್ಯರುಗಳೇನು ಕಾಂಗ್ರೆಸ್ ಪಕ್ಷದ ಗುರುತಲ್ಲಿ ಆಯ್ಕೆಯಾಗಿ ಬಂದಿದ್ದೀವಿ. ನಾವೆಲ್ಲವೂ ಕೂಡ ಪಕ್ಷದ ಶಿಸ್ತಾಳುಗಳಾಗಿ